ನಮ್ಮಮ್ಮನ್ನ ನಿಮ್ಮಪ್ಪನೇ ಕಿಡ್ನಾಪ್ ಮಾಡಿರೋದು, ನಿಮ್ಮಮ್ಮನ ಕೊಲೆ ಮಾಡಿರೋದು ನಿಮ್ಮಪ್ಪನೇ ಅಂತ ಹೇಳಿದಾಳೆ. ನೀನು ನಿಮ್ಮಪ್ಪ ಇಬ್ರು ಸರಿ ಇಲ್ಲ ಅಂತ ಹೇಳಿ ತೇಜುಗ್ ಹೊಡೆದಿದ್ದಾಳೆ. ಆದ್ರೆ ಒಂದಂತೂ ಕನ್ಫರ್ಮ್, ಅನು ಮನ್ಸಲ್ಲಿ ಬೇರೆ ಯಾರೋ ಬೇಡದೇ ಇರೋದನ್ನ ಅವಳ ಮನ್ಸಲ್ಲಿ ನೆಡ್ತಾ ಇದ್ದಾರೆ. ಇದು ಹೇಗ್ ಸಾಧ್ಯ? ನನ್ ಜೊತೆ ನನ್ ಕೈಯಾರೆ ಬೆಳೆಸಿದ ಅನು ಹೀಗೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ? ಅವಳು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಅದ್ ಹೇಗ್ ಸಾಧ್ಯ? ವಿಕ್ರಾಂತ್ ಹಾಗೆಲ್ಲ ಸುಮ್ನೆ ಯಾರ ಮೇಲೂ ಏನೇನೋ ಹೇಳೋರಲ್ಲ. ಯಾಕೆ ಅನು ವರ್ತನೆಯಲ್ಲಿ ಬದಲಾವಣೆ ಆಗ್ತಿದೆ? ಸಹವಾಸ ದೋಷದಿಂದ ಮಕ್ಕಳು ಬದಲಾಗ್ತಾರೆ ಅಂತ ಕೇಳಿದೀನಿ. ಆದ್ರೆ ಅನು ನನ್ ಜೊತೆ ಬಿಟ್ರೆ ಯಾರ ಜೊತೆ ಹೆಚ್ಚಾಗಿರ್ತಾಳೆ? ಅತ್ತೆ ಮಾವನ್ ಜೊತೆ ಜಾಸ್ತಿ ಇರ್ತಾಳೆ. ಸ್ಕೂಲಲ್ಲೇನಾದ್ರೂ ಅನುಗೆ ಯಾರೋ ತಪ್ಪಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದ್ಯಾರು ಅಂತ ತಿಳ್ಕೋಬೇಕು. ಈಗ್ಲೇ ಈ ರೀತಿ ಆದ್ರೆ ಮುಂದೆ ಅವಳಿಗೆ ತುಂಬಾ ಕಷ್ಟ ಆಗತ್ತೆ. ನಮ್ಮನು ಪಾಪ ಚಿಕ್ಕ ಮಗು, ಯಾರೋ ಅವಳ ತಲೆಯಲ್ಲಿ ಏನೇನೋ ತುಂಬ್ತಾ ಇದ್ದಾರೆ. ಮೇಡಮ್, 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 ಏನ್ ಮೇಡಮ್ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಿ? ಓ, ಪ್ರಜ್ಞಾ ಮರ್ಡರ್ ಕೇಸ್ ಬಗ್ಗೆನಾ? ಯೋಚನೆ ಮಾಡ್ತಿದ್ದಿದ್ ನಿಜ, ಆದ್ರೆ ಕೇಸ್ ಬಗ್ಗೆ ಅಲ್ಲ. ಮೇಡಮ್, ಮೊಬೈಲ್ ಕಳ್ದೋಗಿತ್ತಲ್ವಾ? ಹೊಸ ಮೊಬೈಲ್ ತಗೊಂಡ್ರು ಆಗಿದ್ದೀರಿ? ಹೌದು ಇಂಗಳ್ಗಿ ಅವ್ರೆ, ವಿಕ್ರಾಂತ್ ಅವ್ರು ಬಂದಿದ್ರು, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯ್ತು. ಈ ಮೊಬೈಲ್ಗಳ ಬಗ್ಗೆ, ಅದ್ರ ಫೀಚರ್ಸ್ ಬಗ್ಗೆ ನನಗ್ ಸ್ವಲ್ಪ ಐಡಿಯಾ ಕಡಿಮೆ. ನಿಮಗೆ ಏನ್ ಮೇಡಮ್, ಎಲ್ರಿಗೂ ಹಾಗೆ ಆಗತ್ತೆ. ದಿನಕ್ಕೊಂದ್ ಮೊಬೈಲ್ ಬರ್ತಿರುತ್ತೆ, ಟೆಕ್ನಾಲಜಿ ಚೇಂಜ್ ಆಗ್ತಿರುತ್ತೆ. ನಮಗೂ ಕನ್ಫ್ಯೂಷನ್ಸ್ ಅರ್ಥ ಆಗ್ತಿರಲ್ಲ, ಆದ್ರೂ ಅಪ್ಡೇಟ್ ಆಗ್ಬೇಕಲ್ವಾ ನಾವು? ಹೌದು ಮೇಡಮ್, ಈ ಬೋಚ್ನಂತ ಹಾರ್ಡ್ ಕೋರ್ ಕ್ರಿಮಿನಲ್ಗಳಿಗೆ ಅವ್ರನ್ನ ಬಾಯ್ ಬಿಡ್ಸೋದಕ್ಕಿಂತ ಏನಾದ್ರೂ ಒಂದು ಹೊಸ ತಂತ್ರಜ್ಞಾನ ಬರಬೇಕು ಮೇಡಮ್. ಈ ಮಂಪರು ಪರೀಕ್ಷೆ ಎಲ್ಲ ಇದೆಯಲ್ಲ ಮೇಡಮ್, ಅಂತದ್ದೆಲ್ಲ ಏನು ಪ್ರಯೋಜನ ಆಗಲ್ಲ ಅವ್ರಿಗೆ. ವಿಕ್ರಾಂತ್ ಕೇಸಲ್ಲಿ ಇದೇ ಆಗ್ತಿರೋದು ಇಂಗಳ್ಗಿ ಅವ್ರೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ದಿನಗಳು ಉರುಳ್ತಾ ಇವೆ ಅಷ್ಟೆ. ಕೋರ್ಟ್ ಯಾವಾಗ ಚಾಟಿ ಬೀಸತ್ತೋ ಗೊತ್ತಾಗ್ತಿಲ್ಲ. ಮೇಡಮ್, ಭೋಜನ್ ಬಾಯ್ ಬಿಡ್ಸೋದು ಕಷ್ಟ, ಆದ್ರೆ ಆ ಫೋರ್ಜರಿ ವೈಕುಂಠ ಮತ್ತೆ ಅವನ ಶಿಷ್ಯ ಸಂಖ್ಯೆ ಇದ್ದಾನಲ್ಲ, ಅವರು ಬಾಯ್ ಬಿಡ್ತಿಲ್ವಾ? ಇಲ್ಲ ಇಂಗಳ್ಗಿ ಅವ್ರೆ, ವೈಕುಂಠ ಸತ್ಯ ಹೇಳಿದ್ರೆ ಭೋಜನ್ ಇತಿಹಾಸ ಎಲ್ಲ ಗೊತ್ತಾಗತ್ತೆ. ಇಷ್ಟೇ ಸಾಕು ವಿಕ್ರಾಂತ್ ಅವರು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ. ಮೇಡಮ್, ಈ ಭೋಜ ಮತ್ತೆ ಅವರ ಶಿಷ್ಯಂತಿರನ್ನ ಸಾಕ್ತಾ ಇದ್ದಾರಲ್ಲ, ಅವ್ರನ್ನ ನಿಜವಾಗ್ಲೂ ಮೆಚ್ಚಲೇಬೇಕು ಮೇಡಮ್. ಯಾಕೆಂದ್ರೆ ಈ ಕೆಟ್ಟವರು ಕೆಟ್ಟ ಕೆಲಸಗಳ ಮೇಲೆ ಎಂತ ನಿಯತ್ತು ಮೇಡಮ್. ವಿಕ್ರಾಂತ್ ಅವ್ರಿಗೆ ಗೊತ್ತಿದೆ ಇಂಗಳ್ಗಿ ಅವ್ರೆ, ಈ ಕ್ರಿಮಿನಲ್ಸ್ ಗಳನ್ನ ಲೀಡ್ ಮಾಡ್ತಿರೋದು ಯಾರು ಅಂತ. ಆದ್ರೆ ಅವರು ಹೇಳ್ತಿಲ್ಲ. ಅದಕ್ಕೆ ಕಾರಣ ನೀವು. ನಿಮಗೇನಾದ್ರೂ ಆಗ್ಬಿಡುತ್ತೆ ಅನ್ನೋ ಕಾಳಜಿ ಮೇಡಮ್. ಆದ್ರೆ ನಾವ್ ಸುಮ್ನೆ ಕೂರಕ್ಕಾಗಲ್ಲ ಅಲ್ವಾ ಇಂಗಳ್ಗಿ ಅವ್ರೆ? ಈಗ ಏನ್ ಮಾಡೋದು? ಸತ್ಯನ ಹೇಗೆ ಆಚೆ ಕಗ್ಸೋದು? ಈ ಭೋಜನ್ ಹುಡುಗರು ಎಲ್ಲಿರ್ತಾರೆ ಒಂದು ಗೊತ್ತಾಗ್ತಿಲ್ಲ.